ಡೈಜಿವಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಸಂಗೀತ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ ಬಂಗೇರ. ಹಿಂದಿನ ಸಂಚಿಕೆಯಲ್ಲಿ ಕೋಸ್ಟಲ್ ಸ್ಟಾರ್ ಮ್ಯೂಸಿಕ್ ಕ್ಲಬ್ ಉಡುಪಿ ಇವರ ಸಂಗೀತ ವೈಭವವನ್ನು ನೋಡಿದೆವು. ಉಡುಪಿಯಲ್ಲಿ ಪರ್ಯಾಯಕ್ಕೆ ಸೇರಿದ್ದ ಜನಸಾಗರ ಒಂದೆಡೆ ರಸ್ತೆಯುದ್ದಕ್ಕೂ ಸಂಚರಿಸುತ್ತಾ ಪರ್ಯಾಯದ ಸೊಬಗನ್ನು ಸವಿಯುತ್ತಿದ್ದರೆ, ಇನ್ನೊಂದೆಡೆ ರಾಜಬೀದಿಯಲ್ಲಿ ಕಂಗೊಳಿಸಿದಂತೆ ಕಣ್ಮನ ಸೆಳೆಯುತ್ತಿದ್ದ ಕಲಾವೇದಿಕೆಗಳು. ಇಷ್ಟೆಲ್ಲ ಕೇಳಿದ ಮೇಲೆ ತಡ ಮಾಡುವುದೇಕೆ? ದುಂಡು ಮಲ್ಲಿಗೆಯೊಂದು ಮಾತನಾಡಿದರೆ ಯಾವ ರೀತಿಯಲ್ಲಿ ಇರುತ್ತದೆ? ಜೇನಿನ ಹನಿ ಜಿನುಗಿ ಹಾಡಾಗಿ ಬದಲಾದರೆ ಅದರ ಸವಿ ಯಾವ ರೀತಿಯಲ್ಲಿ ಇರುತ್ತದೆ? ಆನಂದವನ್ನ ತಾಳುತ್ತಾ ಭೂಮಿ ತಾಯಿಯ ಮೇಲೆ ಆಣೆಯನ್ನ ಇಟ್ಟು ಪ್ರೇಯಸಿಯನ್ನ ವರ್ಣಿಸಿದ ಸೊಬಗಿನ ಜೊತೆ ಒಂದಷ್ಟು ಯುಗಳ ಗೀತೆಗಳನ್ನು ನೋಡಿಕೊಂಡು ಬರೋಣ ಇಂದಿನ ಸಂಗೀತ ವೈಭವದಲ್ಲಿ. ಮುಂದಿನ ಗೀತೆಯೊಂದಿಗೆ ದುಂಡು ಮಲ್ಲಿಗೆ ಎನ್ನುವಂಥ ಕನ್ನಡ ಗೀತೆ ಸಂತೋಷ್ ಅವರು ಹಾಡಲಿಕ್ಕಿದ್ದಾರೆ. ಈ ಸಂಸ್ಥೆಯೊಂದಿಗೆ ಒಂದಷ್ಟು ಒಡನಾಟವನ್ನ ಇರಿಸಿಕೊಂಡಂತ ಎಲ್ಲ ವಿದ್ಯಾರ್ಥಿಗಳು, ಒಂದಷ್ಟು ಜನ ಈಗಾಗಲೇ ಸಂಗೀತ ಕ್ಷೇತ್ರದಲ್ಲಿ ಒಂದಷ್ಟು ಸಾಧನೆಯನ್ನ ಮಾಡ್ತಾ ಇರುವಂತೆ 3 ವರ್ಷದಿಂದ ಈ ಸಂಸ್ಥೆ ಸಹಕಾರವನ್ನ ನೀಡ್ತಾ ಇದೆ. ದುಂಡು ಮಲ್ಲಿಗೆ ಮಾತಾಡೆಯ, ಬೆಂಡ ಸಂಪಿಗೆ ನೀನಾದೆಯ, ನಿನ್ನೆ ಕೆಂಪಗಾಗಿ ಸಂಕೋಚ ತುಂಬಿ ಹೋಗಿ ನಾಗೆ ನೀನು ಮೊಗ್ಗಾದೆಯ. ದುಂಡು ಮಲ್ಲಿಗೆ ಮಾತಾಡೆಯ, ಬೆಂಡ ಸಂಪಿಗೆ ನೀನಾದೆಯ, ನಿನ್ನೆ ಕೆಂಪಗಾಗಿ ಸಂಕೋಚ ತುಂಬಿ ಹೋಗಿ ನಾಗೆ ನೀನು ಮೊಗ್ಗಾದೆಯ. ದುಂಡು ಮಲ್ಲಿಗೆ ಮಾತಾಡೆಯ. ನೀನಾಡೋ ಮಾತೆಲ್ಲ ಜೇನಂತೆ, ನೀ ಹಾಡೋ ಸಂಗೀತ ಇಂಪಂತೆ. ನೀನಾಡೋ ಮಾತೆಲ್ಲ ಜೇನಂತೆ, ನೀ ಹಾಡೋ ಸಂಗೀತ ಇಂಪಂತೆ. ಆಸೆ ಬಂದಂತೆ ಸೋತು ನಾನಿಂದೆ, ಓ ಹೆಣ್ಣೆ ಬಲ್ಲೆಯ. ನಗುವಾಗ ಈ ಮೊಗವು ಶಶಿಯಂತೆ, ನಲಿದಾಗ ಕುಣಿದಾಡೋ ನವಿಲಂತೆ. ನಗುವಾಗ ಈ ಮೊಗವು ಶಶಿಯಂತೆ, ನಲಿದಾಗ ಕುಣಿದಾಡೋ ನವಿಲಂತೆ. ನಿನ್ನ ಕಂಡಂತೆ ಒಲಿದು ನಾ ಬಂದೆ, ನಿನ್ನನ್ನು ಬಯಸಿದೆ, ಬಂದೀಗ ಸೇರಿದೆ. ದುಂಡು ಮಲ್ಲಿಗೆ ಮಾತಾಡೆಯ, ಎಲ್ಲ ಸಂಪಿಗೆ ನೀನಾದೆಯ, ಎಣ್ಣೆ ಕೆಂಪಗಾಗಿ ಸಂಕೋಚ ತುಂಬಿ ಹೋಗಿ ನಾಗೆ ನೀನು ಮೊಗ್ಗಾದೆಯ. ದುಂಡು ಮಲ್ಲಿಗೆ ಮಾತಾಡೆಯ. ನಿನ್ನಂತ ಹೆಣ್ಣನ್ನು ಕಂಡಿಲ್ಲ, ಯಾರಲ್ಲೂ ನಾ ಹೀಗೆ ಸೇರಿಲ್ಲ. ನಿನ್ನಂತ ಹೆಣ್ಣನ್ನು ಕಂಡಿಲ್ಲ, ಯಾರಲ್ಲೂ ನಾ ಹೀಗೆ ಸೇರಿಲ್ಲ. ಏಕೋ ನ ಕಣೆ ನಂಬು ನನ್ನಣೆ, ಒಲವಿಂದ ಸೇರೆಯ. ನನ್ನಾಸೆ ನಿನ್ನಲ್ಲಿ ಏಕಿಲ್ಲ, ಈ ಮೌನ ನಿನಗಿನ್ನು ಸರಿಯಲ್ಲ. ನನ್ನಾಸೆ ನಿನ್ನಲ್ಲಿ ಏಕಿಲ್ಲ, ಈ ಮೌನ ನಿನಗಿನ್ನು ಸರಿಯಲ್ಲ. ನೋಡು ನೀನಿಲ್ಲಿ ಬೇರೆ ಯಾರಿಲ್ಲ, ಕಣ್ಣಲ್ಲೇ ಕೊಲುವೆಯ, ಇಲ್ಲ ಮುತ್ತೊಂದ ಕೊಡುವೆಯ. ದುಂಡು ಮಲ್ಲಿಗೆ ಮಾತಾಡೆಯ, ಎಲ್ಲ ಸಂಪಿಗೆ ನೀನಾದೆಯ, ಎಣ್ಣೆ ಕೆಂಪಗಾಗಿ ಸಂಕೋಚ ತುಂಬಿ ಹೋಗಿ ನಾಗಿ ನೀನು ಮೊಗ್ಗಾದೆಯ.
ಥ್ಯಾಂಕ್ ಯು. ಸಂಗೀತ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಬಂಧುಗಳೇ 18-19 ಕಡೆಗಳಲ್ಲಿ ವೇದಿಕೆ ಸಿದ್ಧವಾಗಿದೆ. ಆದರೂ ಕೂಡ ಇಷ್ಟೊಂದು ಜನ ಸಾಗರ ಈ ಭಾಗದಲ್ಲಿ ಸೇರಿಕೊಂಡಿದೆ. ಕೃತಜ್ಞರು ನಾವು ನಿಮಗೆ ಬಂಧುಗಳೇ. ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಜಿನು ಜಿನುಗೋ ಜೇನಹನಿ ಎನ್ನುವ ಗೀತೆಯೊಂದಿಗೆ, ಕನ್ನಡ ಗೀತೆಯೊಂದಿಗೆ ಚಿತ್ರ ಉದಯ್ ಕುಮಾರ್ ಗಟ್ಟಿ ಚಪ್ಪಾಳೆ ನಿಮ್ಮದಾಗಲಿ. ಜಿನು ಜಿನುಗೋ ಜೇನಹನಿ ಮಿನು ಮಿನುಗೋ ತುಡಿಗೆ ಬರಿ. ಜಿನು ಜಿನುಗೋ ಜೇನಹನಿ ಮಿನು ಮಿನುಗೋ ತುಟಿಗೆ ಬನಿ. ನಯನದಲ್ಲಿ ಸಂಗಾತಿ ಸಂಪ್ರೀತಿ ನಲಿ ನಲಿ ನಲಿಯುತ್ತಿದೆ. ಜಿನು ಜಿನುಗೋ ಜೇನಹನಿ ಮಿನು ಮಿನುಗೋ ತುಟಿಗೆ ಬನಿ. ಒಮ್ಮೊಮ್ಮೆ ನಾನೇ ಕೇಳೋದು ನನ್ನೇ, ನೀ ಸೂರ್ಯನ ಬಂಧುವೇ. ನಿನ್ನನ್ನು ಕಂಡೆ ನಾನಂದುಕೊಂಡೆ ನೀ ಚಂದ್ರನ ತಂಗಿಯೇ. ಆ ಮಿಂಚು ಕೊಂಚನಿಲ್ಲದು, ಬರಿ ಮಿಂಚಿ ಹೋಗುತ್ತಿರುವುದು. ನಿನ್ನ ಕಾಂತಿ ಕಂಡು ನಸು ನಾಚಿಕೊಂಡು ಬರಿ ಮುಗಿಲಲ್ಲಿ ಇಣುಕಿಯುವುದು. ಜಿನು ಜಿನುಗೋ ಜೇನಹನಿ ಮಿನು ಮಿನುಗೋ ತುಟಿಗೆ ಬನಿ. ಈ ನಯನದಲ್ಲಿ ಸಂಗಾತಿ ಸಂಪ್ರೀತಿ ನಲಿ ನಲಿ ನಲಿಯುತ್ತಿದೆ. ನೀನಕ್ಕ ಮಾಡಿ ಆ ಚುಕ್ಕಿ ನೋಡಿ ಬಾನಿಂದಲೇ ಜಾರಿದೆ. ಆ ದಂಡಿ ಮೋಡ ಬೆಳ್ಳಕ್ಕಿ ಕೂಡ ನಿನ್ನ ನೋಡುತ್ತಾ ನಿಂತಿದೆ. ಆ ಚೈತ್ರ ಚಿತ್ರ ಬರೆದು ಈ ಚಿತ್ರ ಜೀವ ತರೆದು ಇದೆ ಭೂಮಿಯಲ್ಲಿ ಹಸಿರನ್ನು ಚೆಲ್ಲಿ ನೀ ಹರುಷವ ಹರಡಿಯುವುದು. ಜಿನು ಜಿನುಗೋ ಜೇನಹನಿ ಮಿನು ಮಿನುಗೋ ತುಟಿಗೆ ಬನಿ. ಈ ನಯನದಲ್ಲಿ ಸಂಗಾತಿ ಸಂಪ್ರೀತಿ ನಲಿ ನಲಿ ನಲಿಯುತ್ತಿದೆ. Thank you, Coastal Star, for the opportunity. Thank you. ಉದಯ್ ಕುಮಾರ್ ಅವರು ಒಂಚೂರು ನಿಲ್ಲಿ. ಮೇಡಮಿಗೆ ಕನ್ನಡ ಬರುತ್ತೆ. ಇವರು ಮೂಲತಃ ಆಂಧ್ರ ಪ್ರದೇಶದವರು. ಯೂನಿಯನ್ ಬ್ಯಾಂಕ್ ಅಲ್ಲಿ ಉಡುಪಿ ಬ್ರಾಂಚ್ ಅಲ್ಲಿ ವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳೋದು ಬಂಧುಗಳೇ, ಕನ್ನಡದಲ್ಲಿ ಬೈದ್ರೆ ಗೊತ್ತಾಗುತ್ತಾ?
ಯಾವುದೇ ಭಾಷೆಯಲ್ಲಿ ಬೈದ್ರೆ ಗೊತ್ತಾಗುತ್ತೆ. ಭಾವನೆಗಳನ್ನು ಅರ್ಥೈಸುವಂತಿದ್ದರೆ ಭಾಷೆಗಳು ತೊಡಕಾಗುವುದಿಲ್ಲ ಬಂಧುಗಳೇ. ಹಾಗಾಗಿ ಆಂಧ್ರ ಪ್ರದೇಶದವರಾದರೂ ಕೂಡ ಕನ್ನಡದ ಗೀತೆಯನ್ನು ಅದ್ಭುತವಾಗಿ ಹಾಡಿದ್ದಾರೆ. ಗಟ್ಟಿ ಚಪ್ಪಾಳೆ ಇರಲಿ ಪ್ಲೀಸ್ ಸರ್. ಥ್ಯಾಂಕ್ ಯು ಸೊ ಮಚ್. ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹಿಂದಿ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ದಿಲ್ ದೀವಾನ ಎನ್ನುವಂತ ಗೀತೆ ಸಿಂಧು ಮೋಹನ್. ಓಹೋ ಲಾ 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 ಲಾ. ಓಹೋ दिल दीवाना बिन सजना के माने ना. दिल दीवाना बिन सजना के माने ना. ये पगला है समझाने से समझे ना. ये पगला है समझाने से समझे ना. धक धक बोले दूत डोले दिल में ना. ये पगला है समझाने से समझे ना. ये पगला है समझाने से समझे ना. दुनिया मांगे अपनी मुराद मैं तो मांगू साजन. ओ हो हो दुनिया मांगे अपनी मुराद मैं तो मांगू साजन. यही सलामत मेरा सजना और सजना का आंगन. इसके सिवा दिल रब से कुछ भी चाहे ना. ये पगला है समझाने से समझे ना. ये पगला है समझाने से समझे ना. Mm-hmm.
पगला है समझाने से समझे ना, ये पगला है समझाने से समझे ना। दिल दीवाना बिन सजना की माने ना, ये पगला है समझाने से समझे ना। ಮುಂದಿನ ಗೀತೆ ಹಿಂದಿ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಕಬಿ ಬೂಲ ಕಬಿ ಯಾದ್ ಕಿಯಾ ಎನ್ನುವ ಗೀತೆಯೊಂದಿಗೆ ಯುಗಳ ಗೀತೆ ಅದನ್ನು ಹಾಡ್ಲಿಕ್ಕೆ ಬರ್ತಾ ಇರುವವರು ವೃತ್ತಿಯಲ್ಲಿ ವೈದ್ಯರು, ಇಬ್ಬರು ಕೂಡ ಗಂಡ ಹೆಂಡತಿ ದಂಪತಿಗಳು ವೃತ್ತಿಯಲ್ಲಿ ವೈದ್ಯರು, ದಂತ ವೈದ್ಯರಾಗಿ 33 ವರ್ಷಗಳಿಂದ ಸಂತಕಟ್ಟೆಯಲ್ಲಿ ನನ್ನೂರಿನಲ್ಲಿ ಎನ್ನುವ ಹೆಮ್ಮೆಯೂ ನನಗಿದೆ. ನನ್ನೂರಿನಲ್ಲಿ ಶಶಾಂಕ್ ಕ್ಲಿನಿಕ್ ಎನ್ನುವ ದಂತ ವೈದ್ಯಕೀಯ ಚಿಕಿತ್ಸೆಯನ್ನ ಮುಂದುವರಿಸಿಕೊಂಡು ತಮ್ಮ ವೃತ್ತಿಯನ್ನ ವೈದ್ಯಕೀಯ ವೃತ್ತಿಯಾದರೂ ಕೂಡ ಗಾಯನದಲ್ಲೂ ಕೂಡ ಆಸಕ್ತಿಯನ್ನ ವಹಿಸಿಕೊಂಡವರು ಡಾಕ್ಟರ್ ರಾಧೇಶ್ಯಾಮ್ ಮತ್ತು ಡಾಕ್ಟರ್ ಪ್ರಿಯಾ ಶ್ಯಾಮ್. ಒಂದು ಗಟ್ಟಿ ಚಪ್ಪಾಳೆಯ ಸಹಕಾರವಿರಲಿ. कभी भूला कभी याद किया, कभी भूला कभी याद किया, कभी भूला कभी याद किया, कभी भूला कभी याद किया। मेरे प्यार में, मेरे इंतजार में, सच सच कहो दिल ने क्या किया। कभी भूला कभी याद किया, कभी भूला कभी याद किया, कभी भूला कभी याद किया, कभी भूला कभी याद किया। सर पे मेरे हाथ रख तू, मुझको बता एक बार, कैसे कटे तेरे दिन, कैसे कटी तेरी रात। कुछ में जली कुछ दिल जला, खुद भी नहीं कोई बस चला, और बताओ क्या साजन बेचैन दिल कभी भूला कभी याद किया, कभी भूला कभी याद किया, कभी भूला कभी याद किया।
कभी भूला कभी याद किया जीना नहीं है मुझे तो नजरों से अब दूर होके सब कुछ भुलाना है मुझको तेरी मोहब्बत में खोके मेरी जिंदगी मेरी जान तू तेरी बेखुदी अरमान तू सुन ले मेरी जाने जाना इन धड़कनों की सदा अब न जुदा कभी होना मेरे इकरार में सजनी मेरे प्यार में सच सच कहो दिल ने क्या किया कभी भूला कभी याद 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 किया Thank you. so much. ಸರ್ ಒಂದು ಸಣ್ಣ ಪ್ರಶ್ನೆ ಸರ್, ಇಬ್ಬರ ಹತ್ರ ಕೂಡ ಸಣ್ಣ ಪ್ರಶ್ನೆ. ಮನೆಯಲ್ಲೂ ಕೂಡ ಹೀಗೆ ನೀವಿಬ್ರು ದಂಪತಿಗಳು ಹೀಗೆ ಡ್ಯೂಯೆಟ್ ಸಾಂಗ್ ಅನ್ನ ಹಾಡ್ತೀರಾ? ಮದುವೆಗೆ ಎಷ್ಟು ವರ್ಷ ಆಯ್ತು? 24 ಇಯರ್ಸ್. 24 ವರ್ಷದಲ್ಲಿ ಎಷ್ಟು ಸರ್ತಿ ಗಲಾಟೆ ಮಾಡಿದ್ದೀರಿ? ಸರಸ ಮತ್ತು ವಿರಸವಿದ್ದರೆ ದಾಂಪತ್ಯ ಜೀವನ ಸೊಗಸು ಬಂಧುಗಳೇ. ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಸಾಧ್ಯ ಇದೆ ಜಗತ್ತಿನಲ್ಲಿ. ಗಂಡ ಹೆಂಡತಿ ಗಲಾಟೆ ಆಗದೆ ಇರ್ಲಿಕ್ಕೆ ಒಂದು ಕಾರಣ ಇದೆ. ಒಂದು ಹೆಂಡತಿಗೆ ಬಾಯಿ ಬರಬಾರ್ದು, ಇಲ್ಲ ಗಂಡನಿಗೆ ಕಿವಿ ಕೇಳಬಾರ್ದು. ಥ್ಯಾಂಕ್ ಯು ಸರ್. ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಮಾತಾಡುವ ಹೊತ್ತು ಇದಲ್ಲ, ಅದಕ್ಕಾಗಿಯೇ ಬರುತ್ತೇವೆ ಇನ್ನೊಂದು ಹೊತ್ತು ಎನ್ನುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ನಿನ್ನಿಂದಲೇ ಎನ್ನುವಂಥ ಕನ್ನಡ ಗೀತೆಯೊಂದಿಗೆ ಈ ಗೀತೆಯನ್ನ ವೈದ್ಯರು ಬಂದೋದ್ರು, ಲಾಯರ್ ಬರಲಿಲ್ಲ ಇನ್ನೂ ಕೂಡ, ಆದರೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಬಂದಿದ್ದಾರೆ. ಬಂಧುಗಳೇ, ಈ ಗೀತೆಯನ್ನು ಹಾಡುವವರು ರಮೇಶ್ ಕುಮಾರ್, ಉಡುಪಿ ಟೌನ್ ಸ್ಟೇಷನ್ ಅಲ್ಲಿ ಪೊಲೀಸ್ ಅಧಿಕಾರಿಯಾಗಿ ವೃತ್ತಿಯನ್ನ ಮಾಡ್ತಾ ಇರುವವರು. ಸಂಗೀತದ ಹವ್ಯಾಸವನ್ನ ಇರಿಸಿಕೊಂಡಿದ್ದಾರೆ, ಹವ್ಯಾಸಿ ಗಾಯಕನಾಗಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಗಟ್ಟಿ ಚಪ್ಪಾಳೆ ಜೊತೆಯಾಗಲಿ ಬಂಧುಗಳೇ. ಉಡುಪಿ ಪರ್ಯಕ್ಕೆ ಎಲ್ಲರಿಗೂ ಸ್ವಾಗತ. ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ. ನಾನಿಂದಲ್ಲೇ ಹಾಳಾದೆ ನಿನ್ನಿಂದಲೇ 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 ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ.
ഇരുളಲ್ಲಿ ಜ್ವರದಂತೆ ಕಾಡೀಗ ಆಯಾಗಿ ನಿಂತಿರುವೆ ಸರಿಯೇನು ಬೇಕಂತಲೇ ಮಾಡಿಗೇನೋ ಮಾಡಿ ಇನ್ನೆಲ್ಲೋ ನೋಡುವ ಪರಿಯೇನು ಈ ಮಾಯೆಗೆ ಈ ಮರುಳಿಗೆ ನಿನ್ನಿಂದ ಕಡೆ ಬಂದಿದೆ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ಹೇ 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 ಆಹಾ ನನ 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 ಹೋದಲ್ಲಿ ಬಂದಲ್ಲಿ ಎಲ್ಲ ನಿನ್ನ ಸಂಪಾದ ಚೆಲುವಿನ ಗುಣಗಾನ ಕೇದಿಗೆ ಗರಿಯಂತ ನಿನ್ನ ನೋಟ ನನಗೇನೋ ಅಂದಂತೆ ಅನುಮಾನ ಕಣ್ಣಿಂದಲೇ ಸದ್ದಿಲ್ಲದೆ ಮುದ್ದಾದ ಕರೆ ಬಂದಿದೆ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ ನಾನಿಂದಲ್ಲೇ ಹಾಳಾದೆ ನಿನ್ನಿಂದಲೇ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ನಿನ್ನಿಂದಲೇ ಮನಸ್ಸೆಂದು ತುಳಿದಾಡಿದೆ. ಥ್ಯಾಂಕ್ ಯು ಸೋ ಮಚ್. ವೈದ್ಯರು ಮತ್ತು ಪೊಲೀಸರ ವೃತ್ತಿ ಹೇಗೆ ಅಂತ ನಮ್ಗೆ ಗೊತ್ತಿದೆ. ಕರೆದಾಗ ಹೋಗಬೇಕು. ಆ ಬಿಡುವಿಲ್ಲದ ವೇಳಾಪಟ್ಟಿಯ ಮಧ್ಯೆಯೂ ಕೂಡ ಸಂಗೀತ ಆಸಕ್ತಿಯನ್ನು ಬೆಳೆಸಿಕೊಂಡವರು. ಥ್ಯಾಂಕ್ ಯು ಸರ್. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಬೀಳ್ಕೊಡುತ್ತೆ. ಎಲ್ಲ ಹವ್ಯಾಸಿ ಗಾಯಕರಿಗೆ ಇದೊಂದು ಮುಕ್ತ ಅವಕಾಶ ಬಂಧುಗಳೇ. ಆದರೂ ಕೂಡ ಒಂದಷ್ಟು ಜನ ಈ ಕಾರ್ಯಕ್ರಮ ಸ್ವಲ್ಪ ಹೊತ್ತಲ್ಲಿ ಮುಗಿಯುತ್ತೆ. ಎಲ್ಲ ಟ್ರ್ಯಾಕ್ ಸಿಂಗಿಂಗ್ ಮುಗ್ದ ಬಳಿಕ ನಮ್ಮ ಜೊತೆ ಇದ್ದಾರೆ ಬಂಧುಗಳೇ. ಇದು ನಮ್ಮ ಯೋಗ ಭಾಗ್ಯವೂ ಹೌದು. ವಿ ಮನೋಹರ್ ಕನ್ನಡ ಚಲನಚಿತ್ರದ ಸಂಗೀತ ನಿರ್ದೇಶಕರು ಮತ್ತು ಸಂಗೀತವನ್ನ ರಚಿಸುವವರು ಕೂಡ ಹೌದು. ನಮ್ಮೊಂದಿಗಿದ್ದಾರೆ. ಇದು ನಮ್ಮ ಯೋಗವೂ ಹೌದು, ಭಾಗ್ಯವೂ ಹೌದು ಎನ್ನುತ್ತಾ ಒಂದು ಗಟ್ಟಿ ಚಪ್ಪಾಳೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಇರಲಿ ಬಂಧುಗಳೇ. ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಸಾಗ್ತಾ ಇದೆ. ಮುಂದಿನ ಗೀತೆಯೊಂದಿಗೆ ಇಂದು ಆನಂದ ಎನ್ನುವಂತ ಗೀತೆ ಶಾಂಭವಿ ಮೇಡಮ್ ಮತ್ತು ಪ್ರಕಾಶ್ ಕಾಮತ್ ಈ ಸಂಸ್ಥೆಯ ಸ್ಥಾಪಕರು ಹೌದು ಬಂಧುಗಳೇ. ಪ್ರಕಾಶ್ ಕಾಮತ್, ವೆಂಕಟೇಶ್ ಕಾಮತ್ ಮತ್ತು ವಂದಿತಾ ಕಾಮತ್ ಜೊತೆಯಾಗಿ ಆರಂಭಿಸಿದಂಥ 3 ವರ್ಷಗಳು ಸಂದಿವೆ ಬಂಧುಗಳೇ. ಒಂದಷ್ಟು ಗಾಯಕರು ಹುಟ್ಟಿಕೊಂಡಿದ್ದಾರೆ. ಒಂದು ಮುಕ್ತ ಅವಕಾಶ ದಿಗ್ಗಜ ಕಲಾವಿದರೊಂದಿಗೆ ಭಾಗಿಯಾಗುವ ಜೊತೆಗೆ ಅವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇವೆ. ಗಟ್ಟಿ ಚಪ್ಪಾಳೆ ಜೊತೆಯಾಗಲಿ ಬಂಧುಗಳೇ. ಇಂದು ಆನಂದನ ತಾಳಲಾರೆ, ಚಿನ್ನ ಮಾತಲ್ಲಿ ನಾ ಹೇಳಲಾರೆ. ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು, ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು. ನೀನೆಂದೆಂದು ನನ್ನ ಬಳೆ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು, ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು. ನೀ ಎಂದೆಂದು ನನ್ನವನೇ.
ಲತೆ ಬಳಸುತ್ತಿದೆ ಆಸರೆ ಬೇಕೆಂದು ಮರವನ್ನು ನಮ್ಮಂತೆ ಅನುರಾಗದಿ. ನಲಿಯುತ್ತಿವೆ ಹೊಸ ಹೂಗಳಲ್ಲಿ ಜೇನನ್ನು ತುಂಬುತ್ತ ದುಂಬಿಗಳು ನಮ್ಮಂತೆ ಉಲ್ಲಾಸದಿ. ನೋಡು ಈ ಸಂಜೆಯಲ್ಲಿ ಬೀಸೋ ತಂಪಾದ ಗಾಳಿ ಬಂದು ಸುಯ್ ಎಂದು ಹಾಡಿ ನನ್ನ ಬಳಿ ಹೇಳಿದೆ ನೀನೆಂದೆಂದು ನನ್ನವಳೇ. ಇಂದು ಆನಂದನ ತಾಳಲಾರೆ ನನ್ನ ಮಾತಲ್ಲಿ ನಾ ಹೇಳಲಾರೆ. ನನ್ನ ಉಳಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು. ನನ್ನ ಉಳಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು. ನೀರೆಂದೆಂದು ನನ್ನ ಬಳೆ. ಹರಿಯುತ್ತಿದೆ ನದಿ ಹರಿಯುತ್ತಿದೆ ಸಾಗರ ಎಲ್ಲೆಂದು ಹುಡುಕುತ್ತಿದೆ ನಮ್ಮಂತೆ ಒಂದಾಗಲು. ಕರೆಯುತ್ತಿದೆ ಎಲೆ ಮರೆಯಲ್ಲಿ ಕೋಗಿಲೆಯೊಂದು ಹಾಡುತ್ತಿದೆ ಸಂಗಾತಿಯ ಸೇರಲು. ನೋಡು ಬಾನಂಚಿನಲ್ಲಿ ಸಂಜೆ ರಂಗನ್ನು ಚೆಲ್ಲಿ ನಮಗೆ ಶುಭವನ್ನು ಕೋರಿ ನನ್ನ ಬಳಿ ಹೇಳಿದೆ ನೀನೆಂದೆಂದು ನನ್ನವನೇ. ಇಂದು ಆನಂದನ ತಾಳಲಾರೆ ಚಿನ್ನ ಮಾತಲ್ಲಿ ನಾ ಹೇಳಲಾರೆ. ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು. ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು. ನೀರೆಂದೆಂದು ನನ್ನ ಬಳೆ. ಇಂದು ಆನಂದನ ತಾಳಲಾರೆ ನನ್ನ ಮಾತಲ್ಲಿ ನಾ ಹೇಳಲಾರೆ. ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು. ನನ್ನ ಕುಣಿಸಲು ಬಯಕೆಗಳು ಕಂಡೆ ಹೊಸ ಹೊಸ ಕನಸುಗಳು. ನೀನೆಂದೆಂದು ನನ್ನವನೇ. ನೀರೆಂದೆಂದು ನನ್ನ ಬಳೆ. ಲಾ 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 ಲಾ. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಹುಟ್ಟಿಕೊಂಡ ಸಂಸ್ಥೆ ಇದಾಗಿದೆ ಬಂಧುಗಳೇ. ಹಾಗಾಗಿ ಪ್ರಕಾಶ್ ಸರಿಗೆ ಒಂದು ಗಟ್ಟಿ ಚಪ್ಪಾಳೆ ಇರಲಿ ಬಂಧುಗಳೇ. ಸ್ಥಳೀಯ ಪ್ರತಿಭೆಗಳಿಗೂ ಕೂಡ ಅವಕಾಶ ಕೊಡಬೇಕು. ಇಂಥ ಪರ್ಯಾಯೋತ್ಸವದ ಸಂದರ್ಭದಲ್ಲೂ ಕೂಡ ಕಾರ್ಯಕ್ರಮವನ್ನು ಆಯೋಜಿಸಿಕೊಳ್ಳಬೇಕು. ದಿಗ್ಗಜ ಕಲಾವಿದರೊಂದಿಗೆ ಹವ್ಯಾಸಿ ಕಲಾವಿದರು ಕೂಡ ಭಾಗವಹಿಸಬೇಕು ಎನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಮುಂದಿನ ಗೀತೆಯೊಂದಿಗೆ ನಮ್ಮೊಂದಿಗಿರುವವರು ದಿವಾನ ಹೂವ ಬದಲ್ ಎನ್ನುವ ಗೀತೆಯೊಂದಿಗೆ ಮಂಜುನಾಥ್ ಶೇಟ್ ಅವರಿದ್ದಾರೆ. ಬಂಧುಗಳೇ, ವೃತ್ತಿಯಲ್ಲಿ ಇವರು ವೈದ್ಯರು ಬಂದು ಹೋದ್ರು, ಒಂದಷ್ಟು ಜನ ವೃತ್ತಿಯಲ್ಲಿ ಪೊಲೀಸ್ ಕೂಡ ಬಂದೋದ್ರು. ಪೊಲೀಸ್ನವ್ರ ಹತ್ರ ಹೇಳಿದೆ ಅಲ್ಲಿ ಕೆಳಗೆ ರಾತ್ರಿ ಎಲ್ಲಾದರೂ ಲೇಟ್ ಆದರೆ ನಿಮ್ಗೊಂದು ಫೋನ್ ಮಾಡ್ಬೋದಲ್ಲ ಅಂತ. ದಂತ ವೈದ್ಯರ ಹತ್ರ ಆಗಲೇ ಮಾತಾಡಿದ್ದೇನೆ, ಹೇಗೂ ವಿಸಿಟ್ ಇದೆ ನಾಳ್ದು, 2 ವಿಸಿಟ್ ಆಗಿದೆ, ನಂದೇ ಊರಿನಲ್ಲಿ ಇರೋದು, ಅದನ್ನು ಫ್ರೀ ಮಾಡ್ತೇನೆ ಅಂದಿದ್ದಾರೆ. ನೀವೆಂತ ಕೊಡ್ತೀರಿ ಸರ್? ಇವರು ವೃತ್ತಿಯಲ್ಲಿ ನಮ್ರತ ಜ್ಯುವೆಲ್ಲರಿ ಶಾಪನ್ನು ಇಟ್ಟುಕೊಂಡಿದ್ದಾರೆ. ಎಂತ ಕೊಡ್ಬೋದು ಇವರು? ನನಗೆ ಜ್ಯುವೆಲ್ಲರಿ ಶಾಪನ್ನು ಇಟ್ಟುಕೊಂಡಿದ್ದಾರೆ ಬಂಧುಗಳೇ ಹಿರಿಯಡ್ಕದಲ್ಲಿ. ಆ ವೃತ್ತಿಯ ಜೊತೆಗೆ ಹವ್ಯಾಸಿ ಸಂಗೀತಗಾರನಾಗಿ ಬೆಳೆಯುತ್ತಾ ಇದೀಗ ಮುಂದಿನ ಗೀತೆಯೊಂದಿಗೆ सावन की
घटा चाही ये देख के दिल जुमा ली प्यार ने अंगड़ाई दीवाना हुआ बादल ऐसी तो मेरी तकदीर न थी तुम सा जो कोई महबूब मिले ऐसी तो मेरी तकदीर न थी तुम सा जो कोई महबूब मिले दिल आज खुशी से पागल है दिल आज खुशी से पागल है ये जाने वफा तुम खूब मिले ये जाने वफा तुम खूब मिले दिल क्यों न बना पागल क्या तुमने अदा पाई ये देख के दिल जुमा ली प्यार ने अंगड़ाई दीवाना हुआ बादल है आज नया अरमानों से आबाद मेरे दिल की नगरी है आज नया अरमानों से आबाद मेरे दिल की नगरी बरसों से किसा का मौसम था बरसों से किसा का मौसम था वीरान बड़ी दुनिया थी मेरी वीरान बड़ी दुनिया थी मेरी हाथों में तेरा चल आया के बाहर आई ये देख के दिल जुमा ले प्यार ने अंगड़ाई दीवाना हुआ बादल सावन की घटा चाही ये देख के दिल जुमा ले प्यार ने अंगड़ाई दीवाना हुआ बादल ಒಂದಷ್ಟು ಸಂಭ್ರಮದೊಂದಿಗೆ ಈ ವೇದಿಕೆಯಲ್ಲಿ ಒಂದಷ್ಟು ಸಂಭ್ರಮದೊಂದಿಗೆ ಜೂನಿಯರ್ ವಿಷ್ಣುವರ್ಧನ್ ಮತ್ತು ಜೂನಿಯರ್ ಗುರುಕಿರಣ್ ಈ ಎಲ್ಲ ವಿಶೇಷ ಆಕರ್ಷಣೆ ನಡೀಲಿಕ್ಕಿದೆ ಸ್ವಲ್ಪ ಹೊತ್ತು ಇಂಥ ಗೀತೆಗಳು ಮುಂದುವರಿಯುತ್ತೆ ಮುಂದಿನ ಗೀತೆಯೊಂದಿಗೆ ಭೂಮಿ ತಾಯಾಣಿ ಎನ್ನುವಂಥ ಗೀತೆ ಪ್ರತಿಮಾ ಶೆಟ್ಟಿ ಮತ್ತು ಪ್ರಕಾಶ್ ಕಾಮತ್ ಭೂಮಿ ತಾಯಾಣೆ ನೀ ಇಷ್ಟ ಕಣಿ ಭೂಮಿ ತಾಯಾಣೆ ನೀ ಇಷ್ಟ ಕಣಿ ಯಾಕೋ ಏನು ನಾನು ನಿನ್ನ ಮೆಚ್ಚಿದೆ
ಹಳ್ಳಿ ಮೊಕ್ಕ ಎಂದೇ ಬೆನ್ನ ಹತ್ತಿದೆ. ಏ ಚೂಟಿ ಭೂಮಿ ತಾಯಣೆ ನೀ ಇಷ್ಟ ಕಣೆ. ಅಯ್ಯೋ ಮಂಕಣ್ಣ ನೀ ನನ್ನವನೇ. ಯಾಕೋ ಏನೋ ನಾನು ನಿನ್ನ ಮೆಚ್ಚಿದೆ. ಹಳ್ಳಿ ಮೊಕ್ಕ ಎಂದೇ ಬೆನ್ನ ಹತ್ತಿದೆ. ಏ ಚೂಟಿ ಥ್ಯಾಂಕ್ ಯು ವೆರಿ ಮಚ್. ಹೂವಿನ ಕಾಂತಿ ಜೇನಿನ ಮಕರಂದದ ಜೊತೆ ನಿನ್ನಿಂದಲೇ ಕನಸೊಂದು ಶುರುವಾಗಿದೆ ಎನ್ನುತ್ತಾ ಹಾಡಿದ ಕಲಾವಿದರ ಗಾಯನವನ್ನ ನೋಡಿದೆವು. ಇದು ಮಾತ್ರವಲ್ಲ, ಇನ್ನಷ್ಟು ವಿಭಿನ್ನವಾಗಿರುವ ಹಾಡುಗಳಿಗೆ ಸಾಕ್ಷಿ ಎಂಬಂತೆ ಸಂಗೀತ ವೈಭವ ಕಾರ್ಯಕ್ರಮ ಮುಂದುವರಿಯಲಿದೆ. ಆದರೆ ಇಂದಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯ ತನಕ ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜುವಲ್ 24/7.